ಸಿದ್ದರಾಮಯ್ಯ ಎರಡನೇ ಬಾರಿಗೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದಾರೆ. ರಾಜಕೀಯವಾಗಿ ವಿಪಕ್ಷಗಳ ನಾಯಕರು ಸಿದ್ದರಾಮಯ್ಯ ಅವರನ್ನ ಟೀಕಿಸ್ತಾನೆ ಇರ್ತವೆ. ಆದ್ರೆ ಅಷ್ಟೇ ಸಿದ್ದರಾಮಯ್ಯನವರನ್ನ ಹೊಗಳ್ತಾರೆ ಕೂಡ. ಕಾರಣ ಅವರ ಮೇಲೆ ಒಂದೇ ಒಂದು ಹಗರಣ, ಭ್ರಷ್ಟಾಚಾರ ಪ್ರಕರಣಗಳು ಇಲ್ಲ. ಹೀಗಾಗಿ ಸಿದ್ದರಾಮಯ್ಯ ಶುದ್ಧ ಹಸ್ತ ರಾಜಕಾರಣಿ ಅಂತ ಕರೆಯಲಾಗಿತ್ತು. ಆದ್ರೆ ಕಳೆದ ಬಾರಿ ಸಿಎಂ ಆಗಿದ್ದಾಗ ಹ್ಯೂಬ್ಲೋ ಟಾಚ್ನು ಉಡುಗೊರೆಯಾಗಿ, ವಾಚ್ ಒಂದನ್ನ ಉಡುಗೊರೆಯಾಗಿ ಪಡೆದಿದ್ರು. ಅವರ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಸಂಚಲನಕ್ಕೆ ಅದು ಕಾರಣ ಆಗಿತ್ತು. ಅದು ರಾಜಕೀಯವಾಗಿ ಕಪ್ಪು ಚುಕ್ಕಿಯಾಗಿ ಉಳಿದಿದೆ. ಆ ವಾಚ್ ಆರೋಪ ಇನ್ನೂ ಕೂಡ ಕಾಡ್ತಾ ಇರುವಂತೆಯೇ ಸಿದ್ದರಾಮಯ್ಯಗೆ ಮತ್ತೊಂದು ಉಡುಗೊರೆಯ ಕಂಟಕ ಎದುರಾಗಿದೆ. ಸದ್ಯ ತಮ್ಮ ಹೆಂಡತಿಗೆ ಬಂದ ಜಮೀನು ಗಿಫ್ಟ್ ಸಿದ್ದರಾಮಯ್ಯಗೆ ಇಕ್ಕಟ್ಟಿಗೆ ಸಿಲುಕುವಂತೆ ಮಾಡಿದೆ. 1997-98ರಲ್ಲಿ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಹೆಸರಿನಲ್ಲಿ ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರಲ್ಲಿ 3.16 ಎಕರೆ ಜಮೀನನ್ನ ದೇವನೂರು ಬಡಾವಣೆ ನಿರ್ಮಾಣಕ್ಕೆ ಭೂಸ್ವಾಧೀನ ಮಾಡಿಕೊಳ್ಳಲಾಗಿತ್ತು. ಈ ಜಾಗ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರಿಗೆ ದಾನಪತ್ರದ ಮೂಲಕ ಅವರ ಸಹೋದರ ಮಲ್ಲಿಕಾರ್ಜುನ್ ಕೊಟ್ಟಿದ್ರು. ಇದು ಒಟ್ಟು 1,48,104 ಚದರ ಅಡಿ ಜಾಗ ಇತ್ತು. ಅದರ ಬದಲಿಗೆ ಮೂಡ 2021ರಲ್ಲಿ ಪಾರ್ವತಿ ಅವರಿಗೆ ಮೈಸೂರಿನ ವಿಜಯನಗರ ಬಡಾವಣೆಯಲ್ಲಿ 38,284 ಚದರ ಅಡಿ ಜಾಗವನ್ನ ಕೊಟ್ಟಿದ್ದಾರೆ. ಇದು ಈಗ ಚರ್ಚೆಗೆ ಕಾರಣವಾಗಿದೆ. ಬಿಜೆಪಿಯವರು ಅಧಿಕಾರದಲ್ಲಿರುವಾಗ ನಮಗೆ ಸೈಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ನಾವು ಕೇಳೋದು, ನೋಡಪ್ಪ, ನನ್ನ ಹೆಂಡತಿ ಜಮೀನು ಅದು 3 ಎಕರೆ 16 ಗುಂಟೆ ಈ ರಿಂಗ್ ರೋಡ್ ಪಕ್ಕದಲ್ಲಿ ಇದೆ. ಈ ಕಡೆ ಕೆಸರೆ ಇದೆಯಲ್ಲ, ಆ ಕೆಸರಿನಲ್ಲಿದೆ. ಅದನ್ನು ನನ್ನ ಬಾಮೈದ ತಗೊಂಡಿದ್ದ. ನನ್ನ ಬಾಮೈದ ನನ್ನ ಹೆಂಡತಿಗೆ ಕೊಟ್ಟ ದಾನವಾಗಿ. ನಾನು ಅಧಿಕಾರದಲ್ಲಿದ್ದಾಗ ತಗೊಳಕ್ಕೆ ಹೋಗಿಲ್ಲ. 50-50 ಕೊಡಬೇಕು ಅಂತ ಮಾಡಿದವ್ರು ಯಾರು? ಬಿಜೆಪಿಯವರು. ನಮ್ಮ ಜಮೀನನ್ನ 3 ಎಕರೆ 16 ಗುಂಟೆ ಜಮೀನನ್ನ ಅಕ್ವೈರ್ ಮಾಡ್ಕೊಂಡಿರ್ಲಿಲ್ಲ. ಬೂಡಾದವರು ಸೈಟ್ ಮಾಡಿ ಹಂಚ್ಬಿಟ್ರು. ಡಿಡ್ ಯು ಫಾಲೋ? It is not that our land has been acquired. My wife's property has been acquired. ಹಂಚ್ಬಿಟ್ರು. ಆಗ ಹಂಚ್ಬಿಟ್ಟ ಮೇಲೆ ನಮಗೆ ಕೊಡಬೇಕಲ್ಲ, ಲೀಗಲ್ ಆಗಿ ಕೊಡಬೇಕಾ ಬೇಡ? ಕಾನೂನು ಪ್ರಕಾರ ಮೂಡದಲ್ಲಿ ನಮಗೆ 50-50 ಕೊಡೋಕ್ಕೆ ಅಂತ ಅವರು ಒಪ್ಕೊಂಡ್ರು. ಪರ್ಟಿಕ್ಯುಲರ್ ಪೀಸ್ ಆಫ್ ಲ್ಯಾಂಡ್ ಈಸ್ ಬೈ ಮೈ ಬ್ರದರ್ ಇನ್ ಲಾ, ಒಂದು ಮಲ್ಲಿಕಾರ್ಜುನ. ಗೊತ್ತಾಯ್ತಾ? ಆ ಮಲ್ಲಿಕಾರ್ಜುನ ಏನು ಮಾಡ್ದ, ಅವನ ಸಿಸ್ಟರು, ನನ್ನ ವೈಫು, ಅವನಿಗೆ ಈ ಅರಿಶಿನ ಕುಂಕುಮ ಅಂತ ಅವ್ರ ಪಾಲ್ ಭಾಗ ಆದ್ರಲ್ಲ, ಅದನ್ನ ಕೊಟ್ಬಿಟ್ಟ. ಗಿಫ್ಟ್ ಡೀಡ್ ಮೂಲಕ ಕೊಟ್ಬಿಟ್ಟ, ದಾನ ಕೊಟ್ಟ. ಅದೇನು ಮಾಡಿದ್ರು ಮೂಡಾದವರು, ಅವ್ರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಗೊತ್ತಿಲ್ಲ ನನಗೆ, ನಮ್ಮ ಜಮೀನನ್ನು ಸೈಟ್ ಮಾಡಿ ಹಂಚ್ಬಿಟ್ರು. ಗೊತ್ತಾಯ್ತಾ? ನೀವು ಹೇಳೋದು, ಸೈಟ್ ಮಾಡಿ ಹಂಚ್ಬಿಟ್ರು. ಹಂಚಿದ ಮೇಲೆ ನಮಗೆ ಜಮೀನೇ ಇಲ್ದಾಗಾಯ್ತು. ಮೂಡ ಪ್ರಾಪರ್ಟಿ ಆಗೋಯ್ತು. ಅದು ಯಾರಿಗೋ ಹಂಚ್ಬಿಟ್ಟಿದ್ರು, ಅವರು ಓನರ್ ಆಗಿಬಿಟ್ರು. ನಮಗೇನು ನಮ್ಮ ಪ್ರಾಪರ್ಟಿ ಕಳ್ಕೊಬಿಡೋದಾ? ಅದಕ್ಕೆ ಮೂಡಾದವ್ರಿಗೆ ಕೇಳೋದು, ನಿಮಗೆ 50-50 ಕೊಡ್ತೀವಿ ಅಂತಂದು. ಅಲ್ಲಿಲ್ಲ ಜಮೀನಿಲ್ಲ, ಬೇರೆ ಕಡೆ ಕೊಡ್ತಿದ್ದಾರೆ, ಸಮಾನಾಂತರ ಜಾಗದಲ್ಲಿ ಕೊಟ್ಟಿದ್ದಾರೆ. ಅದು ಸಿಎಂ ಹೆಂಡತಿ ಯಾಕೆ ಅಕ್ರಮ ಮಾಡ್ತಾರೆ? ಅವ್ರದ್ದು ಯಾವುದೋ ಆಸ್ತಿ ಹೋಗಿದೆ, ಆಸ್ತಿಗೆ ಆಲ್ಟರ್ನೇಟಿವ್ ಸೈಟ್ ಕೊಡಬೇಕು, ಪ್ರಾವಿಷನಲ್ಲಿ ಕೊಟ್ಟಿದ್ದಾರೆ. ಅಲ್ಲ ರೀ, ಅವ್ರ ಗೌರ್ಮೆಂಟಲ್ಲೇ ಕೊಟ್ಟಿದ್ದಾರೆ. BJP ಗೌರ್ಮೆಂಟ್ ಇತ್ತಲ್ಲ, BJP ಗೌರ್ಮೆಂಟಲ್ಲಿ ಅವರು ಜಮೀನು ಅಕ್ವಿಷನ್ ಆಗಿದೆ, ಅವ್ರು ಡಿನೋಟಿಫಿಕೇಶನ್ ಮಾಡ್ಕೊಂಡಿಲ್ಲ. ಅದಕ್ಕೆ ಒಂದು ಇನ್ಸೆಂಟಿವ್ ಸೈಟ್ ಅಂತ ಇರ್ತದೆ, 60-40ನೋ 50-50ನೋ 30 ಏನೋ ಒಂದು ಇನ್ಸೆಂಟಿವ್ ಸ್ಕೀಮ್ ಇರ್ತದೆ. ಕೆಲವು ಕಡೆ 50-50 ಮಾಡ್ತಾರೆ, ಕೆಲವು 60-40 ಮಾಡ್ತಾರೆ. ನಾನು ಬೆಂಗಳೂರೆಲ್ಲ 60-40 ಮಾಡ್ತೀವಿ, ಹೌಸಿಂಗ್ ಮಾಡೋರು ಮಾಡ್ತಾರೆ. ಅದು ಏನಿರುತ್ತೆ ಆ ಥರ ಇನ್ಸೆಂಟಿವ್ ಸ್ಕೀಮ್ ಅವ್ರು ತೊಗೊಳ್ತಾರೆ. ಅವರ NPS ಆಸ್ತಿ ಇದ್ದಿದ್ದು ಜಾಗಕ್ಕೆ ಅವರು ಡಿನೋಟಿಫೈ ಮಾಡ್ಕೊಳ್ದೆ ಇನ್ಸೆಂಟಿವ್ ತೊಗೊಂಡಿದ್ದಾರಲ್ಲ, ಅದಕ್ಕೆ ನೀವು ಖುಷಿ ಪಡಬೇಕು. ತಪ್ಪೇನಿದೆ? ಅವ್ರು ಹರ್ರು ಇದ್ದಾರೆ, ಅವ್ರು ತೊಗೊಂಡಿದ್ದಾರೆ. ಅಲ್ಲ, ವರ್ಗಾವಣೆ ಅವರನ್ನು ಅಲ್ಲಿಂದ ಸ್ಥಳಾಂತರಿಸೋದು ಏನಕ್ಕೆ ಅಂದರೆ ಅವರು ಎವಿಡೆನ್ಸಸ್ ಏನಾರು ಇದ್ದರೆ ಅದನ್ನು ನಾಶ ಮಾಡ್ತಾರೆ ಅಂತೇಳಿ ಸಾಮಾನ್ಯ ಪ್ರಕ್ರಿಯೆ ಅದು.
ಮುಂದೆ ಅದು ತನಿಖೆ ಮಾಡಿದಾಗ ತನಿಖೆಯಲ್ಲಿ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಮಾಡ್ತಾರಾ ಅಥವಾ ಪೊಲೀಸಿಗೆ ಕೊಟ್ಟು ಪೊಲೀಸಿಂದ ಎನ್ಕ್ವೈರಿ ಮಾಡಿಸ್ತಾರಾ ಗೊತ್ತಿಲ್ಲ ನನಗೆ. ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಮಾಡಿ ಏನಾದರೂ ಅವರಿಗೆ ಸತ್ಯಾಂಶ ಕಂಡು ಬಂದರೆ ಅದರ ಹಿನ್ನೆಲೆಯಲ್ಲಿ ಅದನ್ನು ಪೊಲೀಸಿಗೆ ಕೊಡಬೇಕಾ ಬೇಡವಾ ಕೇಸ್. ಅಲ್ಲ, ಮುಖ್ಯಮಂತ್ರಿಗಳ ಕುಟುಂಬದವರು ಸೈಟನ್ನು ಪಡೆದಿದ್ದಾರೆ ಎನ್ನುವಂಥದ್ದು ದಾಖಲೆಗಳಲ್ಲಿ ಗೊತ್ತಾಗಿದೆ. ಇದನ್ನು ಮುಖ್ಯಮಂತ್ರಿಗಳು ಬಿಜೆಪಿಯ ಕಾಲದಲ್ಲಿ ಆಗಿದೆ ಅನ್ನೋದನ್ನು ಅವರು ಸಮರ್ಥನೆ ಮಾಡ್ಕೊಳ್ತಾರೆ ಅಂತಾದರೆ, ಬಿಜೆಪಿಯ ಕಾಲದಲ್ಲಿ ಬಿಡುಗಡೆ ಆದಂಥ ಹಣವನ್ನು ತಡೆ ಹಿಡಿತಾರೆ, ಬಿಜೆಪಿಯ ಕಾಲದಲ್ಲಿ ಆದಂಥ ಯೋಜನೆಗಳನ್ನು ತಡೆ ಹಿಡಿತಾರೆ, ಬಿಜೆಪಿಯ ಕಾಲದಲ್ಲಿ ರಚನೆ ಆಗಿದ್ದಂಥ NEP-ಯನ್ನು ಹಿಂಪಡಿತಾರೆ. ಈಗ ಅವರ NTS ಆದಂಥ ಸೈಟು ಬಿಜೆಪಿ ಕಾಲದ್ದು ಅಂತೇಳಿ ಯಾಕೆ ಅದನ್ನು ಸಮರ್ಥನೆ ಮಾಡ್ಕೊಳ್ತಾರೆ? ನಮ್ಮ ಅನುದಾನಗಳನ್ನು ತಡೆ ಹಿಡಿಲಿಕ್ಕೆ ಬರ್ತದೆ, ನಾವು ಮಾಡಿದಂಥ ಟೆಂಡರ್ಗಳನ್ನು ಹಿಂಪಡಿಲಿಕ್ಕೆ ಬರ್ತದೆ. ತನ್ನ ಹೆಂಡತಿಗಾದಾಗ ಮಾತ್ರ ಇದು ಬಿಜೆಪಿ ಕಾಲದ್ದು ಅಂತ ಯಾಕೆ ಸಮರ್ಥಿಸ್ಕೊಳ್ತೀರಿ? ಯಾರೋ ಕೊಟ್ಟಂಥ ವಾಚನ್ನು ನಾನು ಯಾಕೆ ಕಟ್ಕೊಂಡೆ ಅಂತೇಳಿ ಅವತ್ತು ಸಮರ್ಥಿಸ್ಕೊಂಡಂಥ ಸಿದ್ದರಾಮಯ್ಯ ಇವತ್ತು ತನ್ನ ಪತ್ನಿಗೆ ಸಿಕ್ಕಂಥ ಸೈಟನ್ನು ಕೂಡ ಸಮರ್ಥಿಸ್ಕೊಳ್ಳುವಂಥದ್ದು ಒಬ್ಬ ಮುಖ್ಯಮಂತ್ರಿಗೆ ಶೋಭೆಯನ್ನು ತರುವಂಥದ್ದಲ್ಲ. ಹಾಗಾಗಿ ಆ ಸೈಟನ್ನು ತಕ್ಷಣ ಸರ್ಕಾರಕ್ಕೆ ಹಿಂದಿರಿಸಿ ಮತ್ತು ಇಡೀ ತನಿಖೆಯನ್ನು ಸಂಪೂರ್ಣವಾಗಿ ತನಿಖೆಯನ್ನು ಒಳಪಡಿಸಬೇಕು. ಯಾವ ರೀತಿ ತನಿಖೆ ಆಗಬೇಕು ಇತ್ಯಾದಿಗಳನ್ನು ನಮಗೆ ದಾಖಲೆಗಳು ಪೂರ್ಣ ಸಿಕ್ಕ ನಂತರ ನಾವು ಇದನ್ನು ಸದನದಲ್ಲಿ ಪ್ರಸ್ತಾಪನೆಯನ್ನು ಮಾಡ್ತೇವೆ. ಅಲ್ಲ, ಮುಖ್ಯಮಂತ್ರಿಗಳ ಕುಟುಂಬ ಈಗ ಮತ್ತೊಂದು ದೊಡ್ಡ ಮಟ್ಟದ ಆರೋಪ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಮೇಲಿದೆ. ಅಂದರೆ ಸಿದ್ದರಾಮಯ್ಯನವ್ರ ಮೇಲೆ ಅಂತಲ್ಲ, ಡೈರೆಕ್ಟ್ ಆಗಿ, ಬಟ್ ಇಂಡೈರೆಕ್ಟ್ ಆಗಿ ಸಿದ್ದರಾಮಯ್ಯನವ್ರ ಮೇಲೆ ಆಗುತ್ತೆ. ಯಾಕೆಂದ್ರೆ ಅವರ ಪತ್ನಿಯ ಹೆಸರಲ್ಲಿರ್ತಕ್ಕಂಥ ಏನು ಮುಡಾ ಪ್ಲಾಟ್ಗಳು ಇವು ಅಕ್ರಮವಾಗಿ ಪಡೆದಿರೋವು ಅಂತ. ಬಟ್ ಇಲ್ಲಿ ಸಿದ್ದರಾಮಯ್ಯನವರು ಸ್ಪಷ್ಟತೆ ಕೊಟ್ಟಿದ್ದಾರೆ. 1997ರಲ್ಲಿ ನನ್ನ ಬಾಮೈದ ನನ್ನ ಪತ್ನಿಗೆ ದಾನವಾಗಿ ಕೊಟ್ಟಿದ್ದಾನೆ. ದಾನವಾಗಿ ಕೊಟ್ಟಿದ್ದಂಥ ಆಸ್ತಿಯನ್ನ ಅವತ್ತು ಮುಡ ಏನ ಮಾಡಿದೆ, ಅದನ್ನು ಸ್ವಾಧೀನಪಡಿಸ್ಕೊಂಡಿದೆ. ಅವತ್ತಿನ ಏನು ಮೈಸೂರು ಪ್ರಾಧಿಕಾರ ಸ್ವಾಧೀನಪಡಿಸಿಕೊಂಡ ಬಳಿಕ ಭೂ ಸ್ವಾಧೀನ ಆದಮೇಲೆ ನಮಗೆ ಅದಕ್ಕಿಂತಿಷ್ಟು ಅಮೌಂಟ್ ಕೊಡ್ತೀವಿ ಹೆಕ್ಟರ್ಗೆ ಅಂಥೇಳಿ 3 ಎಕರೆ ಏನು 17 ಗುಂಟೆ 15 ಗುಂಟೆ ಐತೆ. ಸೊ ಅದಕ್ಕೆ ನಾವು 3 ಲಕ್ಷ ಇಷ್ಟು ಅಮೌಂಟ್ ಕೊಡ್ತೀವಿ ಒಂದು ಹೆಕ್ಟರ್ಗೆ ಅಂಥೇಳಿ ಬೆಲೆ ನಿಗದಿ ಮಾಡಿರ್ತಾರೆ. ಆದರೆ ಆ ಬೆಲೆಯನ್ನು ನಾವು ತೆಗೆದುಕೊಂಡಿಲ್ಲ, ಆ ಪರಿಹಾರವನ್ನು ನಾವು ತಗೊಂಡಿಲ್ಲ, ಅದು ಬೇಡ ಅಂತ ನಿರಾಕರಿಸಿದ್ವಿ. ಬದಲಿಗೆ ಬೇರೆ ನಿವೇಶನ ಕೊಡೋದಕ್ಕೆ ನಾವು ಸೂಚನೆ ಕೊಟ್ಟಿದ್ವಿ. ಸೊ ಹಾಗಾಗಿ ಬೇರೆ ನಿವೇಶನ ಕೊಡ್ತೀವಿ ಅಂತ ಹೇಳಿದ್ರು. ಬೇರೆ ನಿವೇಶನ ಕೂಡ ನಮಗೆ ಯಾವುದು ಕೂಡ ಅಲರ್ಟ್ ಆಗಿರಲಿಲ್ಲ, ನಾವು ಯಾವ ಬೇರೆ ನಿವೇಶನಗಳು ಕೂಡ ತಗೊಂಡಿರಲಿಲ್ಲ. ಬಟ್ ಯಾವಾಗ 2020-21ರಲ್ಲಿ ಒಂದು ಕಾನೂನು ಬರುತ್ತೆ, ಅಂದರೆ ಇದೇ BJP ಸರ್ಕಾರ ಆ ಕಾನೂನನ್ನು ಮಾಡುತ್ತೆ. ಅಲ್ಲಿ 50-50 ಅನುಪಾತದಲ್ಲಿ, ಅಂದರೆ 50-50 ಅನುಪಾತದಲ್ಲಿ ಅಂತಂದ್ರೆ ಇವ್ರದ್ದು 3 ಎಕರೆ ಏನು 15 ಗುಂಟೆ ಏನು ಆಸ್ತಿ ಹೋಗಿದೆ ಅಂತಂದ್ರೆ ಅದರಲ್ಲಿ ಅರ್ಧದಷ್ಟು, ಅಂದ್ರೆ 50-50 ಅನುಪಾತ ಕೂಡ ಹೆಂಗ್ ಕೊಡಬೇಕು ಅಂತಂದ್ರೆ 3,16,000 ಗುಂಟೆ ಆಸ್ತಿಯನ್ನ ಬುಡಾ ಪ್ರಕಾರವಾಗಿ ಯಾವ ರೀತಿ ಅಭಿವೃದ್ಧಿ ಮಾಡ್ತಾರೆ, ಅದಕ್ಕೆ ಮೂಲಭೂತ ಸೌಕರ್ಯಗಳು, ನೀರಾಗಿರ್ಬೋದು, ಕರೆಂಟ್ ಆಗಿರ್ಬೋದು, ರಸ್ತೆ ಆಗಿರ್ಬೋದು, ಪಾರ್ಕ್ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ಎಲ್ಲ ಮೂಲಭೂತ ಸೌಕರ್ಯ ವ್ಯವಸ್ಥೆಗಳನ್ನು ಮಾಡಿದ ಬಳಿಕ ಅದರಲ್ಲಿ ಅರ್ಧ ಆಸ್ತಿ ಯಾರು ಭೂ ಸ್ವಾಧೀನಕ್ಕೆ ಒಳಗಾಗಿರ್ತಾರೆ ಅವ್ರಿಗೆ ಆಗಬೇಕಾಗತ್ತೆ. ಇನ್ನು ಅರ್ಧ ಆಸ್ತಿ ಅದು ಬುಡಕ್ಕಾಗತ್ತೆ. ಅದು ಬುಡ ಸಪ್ರೇಟ್ ಆಗಿ ಸಾರ್ವಜನಿಕರಿಗೆ ಮಾರಿಕೊಳ್ಳುತ್ತೆ. ಈ ಪ್ರಕ್ರಿಯೆ ಸಾಮಾನ್ಯವಾಗಿರುವಂಥದ್ದು. ಬಟ್ ಇಲ್ಲಿ 2020-21ರ 50-50 ಅನುಪಾತವನ್ನ ಹೇಗೆ ಬಳಸ್ಕೊಂಡ್ರು? ಯಾಕೆಂದ್ರೆ 1997ರಲ್ಲಿ ಭೂ ಸ್ವಾಧೀನ ಆಗಿರೋದು. ಅವತ್ತಿನ ಭೂ ಸ್ವಾಧೀನದ ಕಾನೂನು ಏನಿತ್ತು, ಇವತ್ತಿನ ಭೂ ಸ್ವಾಧೀನದ ಕಾನೂನು ಏನಿತ್ತು, ಇದು ಹೀಗೆ ಹೆಂಗೆ ಬಳಸ್ಕೊಳ್ಳೋಕೆ ಅವಕಾಶ ಸಿಕ್ತು ಅನ್ನುವಂಥದ್ದು ಕೆಲವರ ಪ್ರಶ್ನೆ. ಇದನ್ನೀಗ ಸಿದ್ದರಾಮಯ್ಯನವರು ಹೇಳಿದ್ದಾರೆ, BJP ಗೌರ್ಮೆಂಟೇ ಮಾಡಿರೋದು. ಅದನ್ನ BJP ಗೌರ್ಮೆಂಟ್ ಇದ್ದಾಗಲೇ ನಾವು ಅದನ್ನ ತಗೊಂಡಿರೋದು, ನನ್ನ ಗೌರ್ಮೆಂಟ್ ಇದ್ದಾಗ ಕೂಡ ನಾನು ಅದನ್ನ ಕೈ ಹಾಕೋಕೆ ಹೋಗಿಲ್ಲ. ಆದರೆ BJP ಅವ್ರನ್ನ ಕೇಳಬೇಕು ನೀವು ಇದಕ್ಕೇನು ಉತ್ತರ ಕೊಡ್ತಾರೆ ಅಂತ. ಈಗ ಸದ್ಯಕ್ಕಂತೂ ಅದನ್ನ ಇದು ಯಾವುದೇ ಭ್ರಷ್ಟಾಚಾರ ಇಲ್ಲ, ಇದರಲ್ಲಿ ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ, ಇದು ನಮ್ಮ ಆಸ್ತಿ ಹೋಗಿತ್ತು, ನಮ್ಗೇನು ಬರಬೇಕು ಅದು ಬಂದಿದೆ ಸರ್ಕಾರದಿಂದ ಪರಿಹಾರ ಪಡ್ಕೊಳ್ಳೋದೇ ಅನ್ಯಾಯ ಅಂತೀರಾ, ಭ್ರಷ್ಟಾಚಾರ ಅಂತೀರಾ ಅಂತೇಳಿ ಈಗ ಪ್ರಶ್ನೆ ಮಾಡ್ಬೋದು. ಬಟ್ ಆದರೆ ಇಲ್ಲಿ ಪ್ರಶ್ನೆ ಏನಂತಂದ್ರೆ, ಮುಖ್ಯವಾಗಿ ಈಗ ಓಕೆ ಮುಖ್ಯಮಂತ್ರಿಗಳಿಗೆ ಈಗ ಈ ಹಿಂದೆ ಅವರ ಪತ್ನಿಯ ಸೈಟು ಹೋಗಿತ್ತು, ಏನು ಜಾಗ ಹೋಗಿತ್ತು, ಅದಕ್ಕೆ ಬದಲಾಗಿ ಇವತ್ತು ನಿವೇಶನ ಸಿಕ್ಕಿದೆ, ಅದು ಒಂದು ಸಕ್ರಮ ಅಂತಾನೆ ಹೇಳೋಣ. ಅಂಡ್ ಆದರೆ ಈ 50-50 ಅನುಪಾತ ಮಾಡುವಂಥ ಸಂದರ್ಭದಲ್ಲೂ ಕೂಡ ಯಾವುದೇ ನಿವೇಶನಗಳ ಹಂಚಿಕೆಯ ವಿಚಾರದಲ್ಲಿ ಏನಾದರೂ ಕಾನೂನು ತರಬೇಕು ಅಂತಂದ್ರೆ ಅದು ಸಂಪುಟ ಸಮಿತಿ ಒಪ್ಪಿಗೆ ಇರಬೇಕು. ಆವಾಗ BJP ಅವರು 2021ರಲ್ಲಿ ಈ ಒಂದು 50-50 ಅನುಪಾತವನ್ನು ತರಬೇಕಾದ್ರೆ ಅವರೂ ಕೂಡ
ಯಾವುದೇ ರೀತಿ ಸಂಪುಟದ ಒಪ್ಪಿಗೆಯನ್ನು ಪಡೆದಿಲ್ಲ ಅನ್ನುವಂಥ ಆರೋಪ ಕೂಡ ಇದೆ ಇಲ್ಲೀಗ. ಸೊ ಒಂದು ಕಡೆ BJP ಅವ್ರದ್ದು ಅವಾಗ ಕಾನೂನು ತರಬೇಕಾದ್ರೆ ಸರಿಯಾದ ನಿಯಮ ಪಾಲನೆ ಆಗಿಲ್ಲ. ಅಂಡ್ ಈ ಕಾನೂನು 1997ರ ಭೂಸ್ವಾಧೀನಕ್ಕೆ ಅನ್ವಯ ಆಗುತ್ತಾ ಅನ್ನೋದನ್ನ ಅವತ್ತು ಪ್ರಶ್ನೆ ಮಾಡಿದೆ. ಸೈಟ್ ಹಂಚಿಕೆ ಮಾಡಿದ್ರಲ್ಲ, ಯಾವ ಪ್ರಭಾವದ ಮೇಲೆ ಮಾಡಿದ್ರಿ? ಅದರಲ್ಲಿ ನಿಮ್ದು ತಪ್ಪಿದೆಯಲ್ಲ. ತಪ್ಪು ಮಾಡೋನ್ಗಿಂತ ತಪ್ಪು ಮಾಡೋನ್ಗೆ ಪ್ರಚೋದನೆ ಕೊಟ್ಟವನ ತಪ್ಪು ಇದೆ. ಇವಾಗ ಇದನ್ನ ತಪ್ಪು ಅಂತ ಹೇಳೋರಾದ್ರೆ ನೀವು ತಪ್ಪು ಅಂತ ಒಪ್ಕೊಳ್ಬೇಕು. ಅಂಡ್ ಇದೆಲ್ಲದರ ಹೊರತಾಗಿ ಇನ್ನೊಂದು ಸಮಸ್ಯೆ ಇದರಲ್ಲಿ ದೊಡ್ಡ ಮಟ್ಟದಲ್ಲಿ ಕಾಣುತ್ತೆ. ಆ ಸಮಸ್ಯೆ ಏನಂತಂದ್ರೆ, ಇದೇ ರೀತಿ ಭೂ ಸ್ವಾಧೀನ ಆಗಿ ಪರಿಹಾರ ಪಡೆದೇ ಇರೋರಿಗೆ ಎಲ್ಲರಿಗೂ ಇದೇ 50-50 ಅನುಪಾತದಲ್ಲಿ ಮೇನ್ ಸೈಟ್ ಕೊಡ್ತೀರಾ? ಅಂದ್ರೆ ಎಲ್ಲೋ ಹೊರಗಿನ ಊರೊರಗಿನ ಆಸ್ತಿ ತಗೊಂಡು ಊರು ಒಳಗಿನ ಮೇನ್ ಸಿಟಿ ಸೆಂಟ್ರು ಆಸ್ತಿಯನ್ನು ಕೊಡೋಕೆ ಸಾಧ್ಯ ಇದೆಯಾ? ಹಾಗಾದ್ರೆ ಇವಾಗ ಎಲ್ಲರೂ ಎದ್ದೇಳ್ತಾರೆ, ಎಲ್ಲರೂ ಅರ್ಜಿ ಹಾಕ್ತಾರೆ, ಎಲ್ರಿಗೂ ಕಾನೂನು ಒಂದೇ ಅಲ್ಲ. ಮುಖ್ಯಮಂತ್ರಿ ವೈಫಿಗೆ ಬೇರೆ ಕಾನೂನು, ಸಾರ್ವಜನಿಕರಿಗೆ ಬೇರೆ ಕಾನೂನು ಅಂತೇನಿಲ್ಲ. ಮುಖ್ಯಮಂತ್ರಿ ಅವರ ಪತ್ನಿಗೂ ಒಂದೇ ಕಾನೂನಿದೆ, ಸಾರ್ವಜನಿಕರಿಗೂ ಒಂದೇ ಕಾನೂನಿದೆ. ಈಗ ಸಾರ್ವಜನಿಕರು ಕೇಳ್ತಾರೆ, ನಂದು ಕೂಡ ಅವಾಗ ಭೂ ಸ್ವಾಧೀನ ಆಗಿತ್ತು, ನಾನು ಯಾವುದೇ ಪರ್ಯಾಯ ಆಸ್ತಿಯನ್ನು ಪಡ್ಕೊಂಡಿಲ್ಲ, ಹಾಗೂ ಯಾವುದೇ ಪರಿಹಾರ ಕೂಡ ತಗೊಂಡಿಲ್ಲ. ಈಗ ನನಗೆ ಅಷ್ಟು ಆಸ್ತಿಗೆ 50-50 ಅನುಪಾತದಲ್ಲಿ ಮುಡಾದಲ್ಲಿ ಸೈಟ್ ಕೊಡ್ರಿ ಅಂತ ಕೇಳ್ತಾರೆ. ಕೊಡ್ತೀರಾ? ಕೊಡೋಕೆ ಸಾಧ್ಯ ಇದೆಯಾ? ಸೊ ಹೀಗಾಗಿ ಇಲ್ಲಿ ಅವರವರ ಪ್ರಭಾವ ಬಳಸಿ ಮಾಡಿರುವಂಥ ಅನ್ಯಾಯದ ಫಲಪ್ರದ ಎದ್ದು ಕಾಣ್ತಾ ಇದೆ. ನೋಡೋಣ ಇದು ಮುಂದೆ ಯಾವ ಹಂತಕ್ಕೆ ಬಂದು ನಿಲ್ಲುತ್ತೆ ಅಂತ. ಅದು ಮುಖ್ಯಮಂತ್ರಿ ಪತ್ನಿಯವ್ರಿಗೊಂದು ಕಾನೂನು, ಸಾರ್ವಜನಿಕರಿಗೆ ಒಂದು ಕಾನೂನು ಆಗುತ್ತಾ, ಅಥವಾ ಸಾರ್ವಜನಿಕರೀಗ ಬಂದು ನನಗೆ ಕೊಡಿ ಅಂತ ಕೇಳ್ತಾರಲ್ಲ, ಅವಾಗ ರಿಯಲ್ ಇಶ್ಯೂ ಶುರುವಾಗುತ್ತೆ. ಅಲ್ಲಿಂದ ಮುಂದೆ ಇದು ಯಾವ ತಿರುವು ಪಡ್ಕೊಳ್ಳುತ್ತೆ ಅಂತ ಕಾದು ನೋಡ್ಬೇಕು.